ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಡೈಲಿ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೆ, ಮಾರ್ನಿಂಗ್ಗೆ ನನಗೆ ಆರ್ಡರ್ ಬಂದಿತ್ತು. ಸೊ ಅವರು ಓಪನ್ ಡೆಲಿವರಿ ಕೊಡ್ತಿದ್ದಾರೆ. ಇವಾಗ ಏನೇ ನಾವು ಜಾಸ್ತಿ ಆರ್ಡರ್ ಮಾಡಿದ್ರು ಕೂಡ ಅವರು ಓಪನ್ ಡೆಲಿವರಿ ಕೊಡ್ತಿದ್ದಾರೆ. ಏನಕ್ಕೆ ಅಂತ ಕೇಳಿದೆ. ಸೊ ಅವರು ಹೇಳಿದರು ಮುಂಚೆ ಎಲ್ಲ ಕಸ್ಟಮರ್ಸು ಏನೇನೋ ಹಿಟ್ ಕೊಡ್ತಿದ್ದಾರೆ ಅಂತ ಹೇಳಿದರು. ಸೊ ಹಾಗಾಗಿ ಈಗ ಓಪನ್ ಡೆಲಿವರಿ ಕೊಡ್ತಾ ಇದ್ದೀವಿ ಮೇಡಮ್. ಹಾಗೆ ನಾವು ಒಂದು ಪಿಕ್ನ ತಗೊತೀವಿ ನಿಮಗೆ ಕೊಟ್ಟಿರೋದನ್ನ. ಸೊ ಹಾಗಾಗಿ ನಾವು ಇದನ್ನ ಓಪನ್ ಡೆಲಿವರಿ ಮಾಡಿಕೊಡ್ತೀವಿ ಅಂತ ಹೇಳಿ ಓಪನ್ ಡೆಲಿವರಿ ಮಾಡಿ ಅವರು ಒಂದು ಪಿಕ್ ಕೂಡ ತಗೊತಾ ಇದ್ದಾರೆ. ನಾನು ಒಂದು ಜ್ಯುವೆಲ್ರಿ ಬಾಕ್ಸ್ನ ಆರ್ಡರ್ ಮಾಡಿದ್ದೆ. ಇದಕ್ಕೆ ಜ್ಯುವೆಲ್ರಿ ಬಾಕ್ಸ್ ಆರ್ಗನೈಸರ್ ಅಂತ ಹೇಳಿ ಕರೀತಾರೆ. ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು. ಇದನ್ನು ಮಲ್ಟಿಪಲ್ ವ್ಯಾನಿಟಿ ಬಾಕ್ಸ್ ಅಂತ ಕೂಡ ಕರಿಬೋದು. 3 ಲೇಯರ್ ವೆಲ್ವೆಟ್ ಜ್ಯುವೆಲ್ರಿ ಬಾಕ್ಸ್ ಅಂತಾನೂ ಕೂಡ ಕರಿಬೋದು. ಇದು ಬಂದು ವೆಲ್ವೆಟ್ ಮೆಟೀರಿಯಲ್ ಅಲ್ಲಿದೆ. ಇದ್ರ ಕಾಸ್ಟ್ ಬಂದು 1180 ರೂಪೀಸ್ ಆಯಿತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಗ್ರೀನ್ ಕಲರ್ ಅಲ್ಲಿದೆ, ತುಂಬಾನೇ ಚೆನ್ನಾಗಿದೆ. ಮೆಟೀರಿಯಲ್ ಬಂದು ವೆಲ್ವೆಟ್ ಇದೆ. ವಿಡ್ತ್ ಬಂದು 12 ಸೆಂಟಿಮೀಟರ್ ಇದೆ. ಹೈಟ್ ಬಂದು 14 ಸೆಂಟಿಮೀಟರ್ ಇದೆ. ಡೆಪ್ತ್ ಬಂದು 15 ಇದೆ. ಲಾಕ್ ಸಿಸ್ಟಮ್ ಕೂಡ ಇದೆ. ತುಂಬಾನೇ ಚೆನ್ನಾಗಿದೆ, ಸಾಫ್ಟ್ ಆಗಿದೆ ಮೆಟೀರಿಯಲ್ಲು. ಮೇಲೆ ವೆಲ್ವೆಟ್ ಕೂಡ ಸಾಫ್ಟ್ ಆಗಿದೆ. ನಾನು ಇದರಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗಿದೆ. ಇದರಲ್ಲಿ ರಿಂಗ್ಸ್ ಆಗಿರ್ಬೋದು, ಹಾಗೆ ಹಿಯರಿಂಗ್ಸ್, ಆಮೇಲೆ ಇಲ್ಲೆಲ್ಲ ಚೈನ್ ಹಾಕಿಟ್ಕೋಬೋದು. ಅದು ಪಾಕೆಟ್ ಕೆಳಗಡೆ ಒಳಗಡೆ ಹಾಕಿ ಇಡಬೇಕು. ಹಾಗೆ ಒಂದು ಕೀ ಕೂಡ ಕೊಟ್ಟಿದ್ದಾರೆ ನಾವು ಲಾಕ್ ಮಾಡೋದಕ್ಕೆ. ಇದು ಬಂದು ಹಿಯರಿಂಗ್ ಸೆಟ್ನ ಮಾಡ್ಕೋಬೋದು. ನಿಮಗೆ ಎಷ್ಟು ಜಾಗ ಬೇಕೋ ನೋಡಿಬಿಟ್ಟು ಸೊ ಸೆಟ್ ಮಾಡ್ಕೋಬೋದು. ಅಡ್ಜಸ್ಟೇಬಲ್ ಇದೆ, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಇಟ್ಕೋಬೋದು. ನಿಮಗೆ ಇಷ್ಟೇ ಸಾಕಂದರೆ ಇಷ್ಟೇನೂ ಇಟ್ಕೋಬೋದು. ಇನ್ನೂ ಎಕ್ಸ್ಟ್ರಾ ಹ್ಯಾಡ್ ಮಾಡ್ಕೊಳೋಕ್ಕೂ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ಚಿಕ್ಕ ಚಿಕ್ಕದು ಜ್ಯುವೆಲ್ರಿ ಎಲ್ಲ ಇದರಲ್ಲಿ ಸ್ಟೋರ್ ಮಾಡಿ ನಾವು ಇಟ್ಕೋಬೋದು. ಸೊ ನಿಮಗೆ ನಾವು ಎಲ್ಲಾದರೂ ಹೋಗ್ತಿದ್ದೀವಿ ಅಂದಾಗೆ ಎಲ್ಲ ಬಾಕ್ಸಸ್ಸು ಕ್ಯಾರಿ ಮಾಡೋಕ್ಕಾಗಲ್ಲ. ಆಗ ನಾವು ಏನಾದರೂ ಫಂಕ್ಷನ್ಸ್ಗೆ ತೊಗೊಂಡು ಹೋಗ್ತೀವಿ ಅಂದಾಗೆ ಸೊ ಪೆಂಡೆಂಟ್ ಆಗಿರ್ಬೋದು, ಚಿಕ್ಕ ಚಿಕ್ಕದು ರಿಂಗ್ಸು, ಹಾಗೆ ನಿಮಗೆ ಬ್ಯಾಂಗಲ್ಸು ಅದನ್ನೆಲ್ಲ ಸ್ಟೋರ್ ಮಾಡೋಕ್ಕೆ ಕಂಫರ್ಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ನನಗೆ ಈ ಥರದ್ದು ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಕೂಡ ಒಂದು ಆರ್ಡರ್ ಮಾಡಿ ತೊಗೊಂಡೆ. ಸೊ ನೀವು ಇದನ್ನು ಮೇಕಪ್ ಪರ್ಪಸ್ಗೂ ಯೂಸ್ ಮಾಡ್ಕೋಬೋದು, ಜ್ಯುವೆಲ್ರಿ ಬಾಕ್ಸ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಇದು ಪ್ರಾಡಕ್ಟು. ನಂಬರ್ ಆಫ್ ಕಂಪಾರ್ಟ್ಮೆಂಟ್ಸ್ ಬಂದು 2 ಇದೆ. ಇದು ಲಾಕೇಬಲ್ ಸಿಸ್ಟಮ್ ಕೂಡ ಇದೆ. ತುಂಬಾ ಚೆನ್ನಾಗಿದೆ. ನಾವು ಇದನ್ನು ಎಲ್ಲಾದರೂ ಹೋದಾಗೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಇದನ್ನು ಲಾಕ್ ಕೂಡ ಮಾಡ್ಬೋದು. ನಾವು ಜ್ಯುವೆಲ್ರಿ ಏನಾದರೂ ಇಟ್ಟಿದ್ರೆ ಇದನ್ನು ಲಾಕ್ ಕೂಡ ಮಾಡ್ಬೋದು. ಚಿಕ್ಕದೊಂದು ಕೀ ಕೂಡ ಕೊಟ್ಟಿದ್ದಾರೆ. ಅವಳಿಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರನೇ ಅವಳು ಬರೆಯೋದಾಗಲಿ ಓದೋದಾಗಲಿ ಮಾಡ್ತಾಳೆ. ಸೊ ಹಾಗಾಗಿ ಅವಳು ಮಮ್ಮಿ ನಾನು ಬರೀತೀನಿ ಅಂತ ಹೇಳ್ತಾ ಇದ್ಲು. ಹಾಗಾಗಿ ಅವಳಿಗೆ ಬುಕ್ ಕೊಟ್ಟು ಕೂರಿಸಿದ್ದೆ. ಅವಳು ಕೂಡ ಟ್ರೈ ಮಾಡ್ತಾ ಇದ್ದಾಳೆ ABCD. ಇವಾಗ ಅವಳು ಟೋಡ್ಲರಿಂದ ನರ್ಸರಿಗೆ ಹೋಗ್ತಿರೋದ್ರಿಂದ ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಸೊ ಒಂಥರ ಮೂಡಿ ಇದ್ದಂಗೆ ಮಕ್ಕಳು ಯಾವ ಟೈಮಲ್ಲಿ ಬರೀತಾರೋ ಯಾವ ಟೈಮಲ್ಲಿ ಬೇಡ ಅಂತಾರೆ ಅನ್ನೋದೇ ಗೊತ್ತಾಗಲ್ಲ. ಅವಳಿಗೆ ಇಷ್ಟ ಬಂದರೆ ಅವಳು ಎಲ್ಲ ಕೆಲಸ ಮಾಡ್ತಾಳೆ. ಇಷ್ಟ ಇಲ್ಲ ಅಂದರೆ ನಾವು ಏನೇ ಸರ್ಕಸ್ ಮಾಡಿದರೂ ಕೂಡ ಏನೂ ಬರೆಯಲ್ಲ ಅವಳು.
ಅವಳು ಯಾವಾಗಲೂ ಬರೆಯುವಾಗ ನಾನು ಕೂಡ ಅವಳ ಜೊತೆ ಸ್ವಲ್ಪ ಹೊತ್ತು ಕೂರ್ತೀನಿ. ಅವಳಿಗೆ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಹೇಳ್ಕೊಡ್ತೀನಿ. ಅವಳು ಕೂಡ ಕೇಳ್ತಾಳೆ ಇದು ಹೆಂಗೆ ಬರಿಬೇಕು ನಂಗೆ ತೋರಿಸು ಅಂತ. ಸೊ ಆ ಟೈಮಲ್ಲಿ ನಾನು ಹೇಳ್ಕೊಡ್ತೀನಿ. ಹಾಗೆ ಅಮ್ಮನ ಜೊತೆ ಮಾತಾಡ್ಕೊತ ನಿಧಿಗೂ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ. ಅವಳು ಕೂಡ ಸ್ವಲ್ಪ ಬರೆದ್ಲು. ಅವಳು ಚಿಕ್ಕವಳಾಗಿರೋದ್ರಿಂದ ನಾನು ಕೂಡ ತುಂಬ ಫೋರ್ಸ್ ಮಾಡಿಸಿ ಏನು ಬರ್ಸಲ್ಲ. ಅವಳಿಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಬರೋದ್ರೆ ನನಗೂ ಓಕೆ. ಬಟ್ ಇಷ್ಟಪಟ್ಟು ಅವಳು ಕೇಳಿದ ಮಾತ್ರನೇ ನಾನು ಅವಳಿಗೆ ಬರೆಯೋದಕ್ಕೆ ಓದೋದಕ್ಕೆ ಕೊಡ್ತೀನಿ. ಫೋರ್ಸಬಲಿ ನಾನು ಯಾವತ್ತೂ ಮಾಡಲ್ಲ ಅವಳಿಗೆ, ಯಾಕಂದರೆ ಅವಳಿಗೂ ಫೋರ್ಸ್ ಮಾಡಿದರೆ ಇಷ್ಟ ಇರೋದಿಲ್ಲ, ಅವಳು ಕೂಡ ಕಲಿಯೋದಿಲ್ಲ. ಹಾಗಾಗಿ ನಾನು ಫೋರ್ಸ್ ಮಾಡಲ್ಲ ಅವಳಿಗೆ. ಸೊ ಡಿವರೆಗೂ ಇವತ್ತು ಪ್ರಾಕ್ಟೀಸ್ ಮಾಡಿದ್ಲು. ಹಾಗೆ ಹಾರಿಜೆಂಟಲ್ ಲೈನ್ಸು, ವರ್ಟಿಕಲ್ ಲೈನ್ಸು, ಜಿಗ್ಜಾಗ್ ಲೈನು, ಕರ್ವ್ಸ್, ಯು ಶೇಪ್ನು ಕೂಡ ಅವಳು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ಲು. ಈ ವರ್ಷ ನಿಧಿ ನರ್ಸರಿ ಆಗಿರೋದ್ರಿಂದ ಅವಳು ಹಾರಿಜೆಂಟಲ್ ಲೈನ್ಸು, ವರ್ಟಿಕಲ್ ಲೈನ್ಸು, ಕರ್ವ್ಸ್, ಯು ಶೇಪ್ಸು, ಜಿಗ್ಜಾಗ್ ಲೈನ್ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಯಾಕಂದರೆ ಈ ವರ್ಷ ಅವಳಿಗೆ ಹೇಳ್ಕೊಡ್ತಿದ್ದಾರೆ. ಹಾಗಾಗಿ ನಾನು ಕೂಡ ಅವಳಿಗೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅವಳು ಕೂಡ ಅದೇ ಥರ ಮಾಡ್ತಾ ಇದ್ದಾಳೆ. ಈ ಬುಕ್ ಬಂದು ರೀರೈಟೇಬಲ್ ವರ್ಕ್ ಬುಕ್ಕು. ರೈಟ್, ವೈಪ್ ಆ್ಯಂಡ್ ರೀರೈಟ್ ಅಂತಲೇ ಹೇಳ್ಬೋದು. ಇದು ತುಂಬಾ ಚೆನ್ನಾಗಿದೆ ಬುಕ್ಕು. ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡ್ತಾ ಇರೋರಿಗೆ, ಕಲಿತಾ ಇರೋರಿಗೆ ಈ ಬುಕ್ ತುಂಬಾ ಯೂಸ್ ಆಗುತ್ತೆ. ನಾವು ಸ್ಕೆಚ್ ಪೆನ್ನಲ್ಲಿ ಬರೆದಿರೋದನ್ನ ಒಂದು ಹಸಿ ಬಟ್ಟೆಯಿಂದ ವೈಪ್ ಮಾಡೋದ್ರಿಂದ, ಒರೆಸೋದ್ರಿಂದ ಎಲ್ಲ ಕ್ಲಿಯರಾಗಿ ಹೋಗುತ್ತೆ. ಮಕ್ಕಳು ಪ್ರಾಕ್ಟೀಸ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಬುಕ್ ತುಂಬಾ ಚೆನ್ನಾಗಿದೆ. ನೀವು ನೋಡ್ಬೋದು, ನಿಧಿನೇ ವೈಪ್ ಮಾಡಿ ತೋರಿಸ್ತಾಳೆ ಹೇಗೆ ಮಾಡ್ತಿದ್ದಾಳೆ ಅಂತ. ಇವಾಗ ಸಮ್ಮರ್ ಆಗಿರೋದ್ರಿಂದ ನಾನು ಫ್ರಿಜ್ಜಲ್ಲಿ ಐಸ್ ಕ್ರೀಮ್ ತೊಗೊಂಬಂದಿಟ್ಟಿದ್ದೆ. ಸೊ ಅವಳಿಗೆ ನೋಡಿಬಿಟ್ಟು ನನಗೆ ಐಸ್ ಕ್ರೀಮ್ ಬೇಕು ಅಂತ ಕೇಳ್ತಾ ಇದ್ಲು. ಸೊ ಅವಳಿಗೊಂದು ನನಗೊಂದು ಅಂತ ಐಸ್ ಕ್ರೀಮ್ ತೊಗೊಂಡು ಬಂದಿದ್ದೆ. ಅವಳಿಗೆ ಐಸ್ ಕ್ರೀಮ್ನ ತೆಗೆದು ಕೊಡ್ತಾ ಇದ್ದೀನಿ. ಚಾಕೋಬಾರ್ ತೊಗೊಂಡು ಬಂದಿದ್ದೆ. ಕೆಳಗಡೆ ಒಂದು ಪ್ಲೇಟ್ ಕೊಟ್ಟಿದ್ದೀನಿ, ಯಾಕಂದರೆ ಬಿತ್ತು ಅಂದರೆ ಡೈರೆಕ್ಟಾಗಿ ಡ್ರೆಸ್ ಮೇಲೆ ಬೀಳುತ್ತೆ, ಹಾಗೆ ಕಲೆ ಕೂಡ ಆಗುತ್ತೆ. ಹಾಗಾಗಿ ಅವಳಿಗೆ ಕೆಳಗಡೆ ಒಂದು ತಟ್ಟೆ ಇಟ್ಬಿಟ್ಟು ಅವಳಿಗೆ ತಿನ್ನೋದಕ್ಕೆ ಕೊಡ್ತಾ ಇದ್ದೀನಿ. ಹಾಗೆ ನಾನು ಕೂಡ ಐಸ್ ಕ್ರೀಮ್ ತಿಂದೆ. ಅವಳದು ಕೂಡ ಐಸ್ ಕ್ರೀಮ್ ಇದ್ರೂ ಕೂಡ ನನ್ನ ಟೇಸ್ಟ್ ನೋಡಬೇಕು ಹೆಂಗಿದೆ ಅಂತ ಹೇಳಿ. ಅವಳದು ಕೊಡು ಅಂದರೆ ಅವಳು ಕೊಡೋದಿಲ್ಲ, ಬಟ್ ನನ್ನ ಐಸ್ ಕ್ರೀಮ್ ಅವಳಿಗೆ ಕೊಡಬೇಕು. ಹಾಗೆ ನಿಧಿಗೆ ಸ್ವಲ್ಪ ಡ್ರೆಸ್ನ ಆರ್ಡರ್ ಮಾಡಿದ್ದೆ. ಸ್ವಲ್ಪ ಡ್ರೆಸ್ನ ಶಾಪಿಗೆ ಹೋಗಿ ತೊಗೊಂಡು ಬಂದಿದ್ದೆ. ನಮ್ಮ ದಾವಣಗೆರೆಯಲ್ಲಿ BSC ತುಂಬಾ ಫೇಮಸ್ಸು. ಸೊ ಅಲ್ಲಿಂದ ಒಂದು ಸ್ವಲ್ಪ ಡ್ರೆಸ್ನ ತೊಗೊಂಬಂದಿದ್ದೆ. ಇದು ಟಾಪ್ ಬಂದು 299 ರುಪೀಸು, ತುಂಬಾ ಚೆನ್ನಾಗಿದೆ. ಇದು ಸ್ಕರ್ಟ್ ಬಂದು 599 ರುಪೀಸು. ಸ್ಟ್ರೆಚಬಲ್ ಇದೆ, ತುಂಬಾ ಸಾಫ್ಟ್ ಆಗಿದೆ ಮೆಟೀರಿಯಲ್ ಕೂಡ. ಸೊ ಇದು ನಾನು ನಿಧಿಗೆ ಅವ್ರ ತಾತ ಕೊಡಿಸಿದ್ದು. ಹಾಗೆ ಒಂದು ಫ್ರಾಕ್ ಕೂಡ ತೊಗೊಂಡೆ. ಈ ಫ್ರಾಕ್ ಬಂದು 499 ರುಪೀಸ್ ಬಿತ್ತು. ಕಾಟನ್ ಇದೆ, ಚೆನ್ನಾಗಿದೆ ಡ್ರೆಸ್ ಕೂಡ. ಹಾಗೆ ನಾವು ಮಕ್ಕಳಿಗೆ ಎಷ್ಟೇ ಡ್ರೆಸ್ ಕೂಡ ತೊಗೊಂಡ್ರು ಇನ್ನೂ ಡ್ರೆಸ್ ಇಲ್ವೇನೋ ಅನ್ನೋ ಥರ ಫೀಲ್ ನಮಗೆ ಅನಿಸುತ್ತೆ. ಹಾಗಾಗಿ ನಾನು ಸ್ವಲ್ಪ ಡ್ರೆಸ್ನ ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡಿದ್ದೆ. ಈ ಟಾಪ್ ಬಂದು 399 ರುಪೀಸ್, ತುಂಬಾ ಚೆನ್ನಾಗಿದೆ. ಅವಳಿಗೂ ಕೂಡ ಇದು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ಒಂದೆರಡು ಡ್ರೆಸ್ನ ಫಸ್ಟ್ ಕಡೆಯಿಂದ ಆರ್ಡರ್ ಮಾಡಿದ್ದೆ, ಅದು ಕೂಡ ಬಂದಿತ್ತು. ಅದನ್ನು ಕೂಡ ಓಪನ್ ಮಾಡ್ತಾ ಇದ್ದೀನಿ. ಎರಡು ಕೂಡ ಫ್ರಾಕ್ನೇ ತೊಗೊಂಡೆ ಅವಳಿಗೆ. ಸಮ್ಮರಲ್ಲಿ ಈ ಥರ ಫ್ರಾಕ್ಸು ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ತರಿಸಿದ್ದೆ.
ಫ್ರಾಕ್ ತುಂಬಾ ಚೆನ್ನಾಗಿತ್ತು. ಕ್ಲಾತ್ ಬಂದು ಬನಿಯನ್ ಕ್ಲಾತಲ್ಲಿತ್ತು. ತುಂಬಾ ಕಲರ್ಫುಲ್ ಆಗಿತ್ತು ಫ್ರಾಕು. ಹಾಗೆ ಪುಟ್ಟದಾಗಿರೋ ಒಂದು ಬ್ಯಾಗ್ ಕೂಡ ಕೊಟ್ಟಿದ್ದಾರೆ ಮಕ್ಕಳಿಗೆ. ತುಂಬ ಅಟ್ರಾಕ್ಟ್ ಆಗುತ್ತೆ, ತುಂಬಾ ಚೆನ್ನಾಗಿದೆ, ಕ್ಯೂಟ್ ಆಗಿತ್ತು ಬ್ಯಾಗು ಕೂಡ. ಬ್ಯಾಗ್ನ ಮಕ್ಕಳಿಗೆ ಅಟ್ರಾಕ್ಟಿವ್ ಆಗಲಿ ಅಂತ ಇಲ್ಲಿ ಐಸ್ ಕ್ರೀಮ್ ಶೇಪಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇದ್ರ ಜೊತೆ ಇನ್ನೊಂದು ಫ್ರಾಕ್ ಕೂಡ ತರಿಸಿದ್ದೆ. ಸೊ ಅದು ಕೂಡ ಕಾಟನ್ ಮೆಟೀರಿಯಲಲ್ಲಿ ಬಂದಿತ್ತು. ಒಂದು ಡ್ರೆಸ್ ಬಂದು 699 ರುಪೀಸ್ ಬಂತು, ಇನ್ನೊಂದು ಬಂದು 599 ರುಪೀಸ್ ಬಿತ್ತು. ಎರಡೂ ಕೂಡ ಬೇಬಿ ಹಗ್ ಬ್ರ್ಯಾಂಡ್ದೆ ನಾನು ಡ್ರೆಸ್ನ ತೊಗೊಂಡಿದ್ದೆ ಅವಳಿಗೆ. ನೈಕಾದಿಂದ ಕೆಲವೊಂದು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೆ, ಅದು ಕೂಡ ಬಂದಿತ್ತು. ಶಾಂಪೂ, ಲೋಷನ್ ಹಾಗೆ ಆಲ್ ಇನ್ ಒನ್ ನ್ಯಾಚುರಲ್ ಹೇರ್ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಕೂಡ ತರಿಸಿದ್ದೆ. ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.